ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಏನಪ್ಪ ಇಷ್ಟು ಖುಷಿನಲ್ಲಿ ಬಂದಿದ್ದಾನೆ ಇವತ್ತು ಅಂತ ಅನ್ಕೊಂತೀರಾ? ಖುಷಿ ಪಡಲೇಬೇಕು ರೀ ಇವತ್ತು. ಯಾಕೆ ಅಂತಂದರೆ ಭಾರತ ಸೆಮಿಫೈನಲ್ಸ್ಗೆ ಕಾಲಿಟ್ಟಿದೆ. ಇದಕ್ಕಿಂತ ಇನ್ನೊಂದು ಖುಷಿ ವಿಚಾರ ಇನ್ನೊಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ತುಂಬ ಆಡ್ಸು ವೆಸ್ಟ್ ಇಂಡೀಸ್ನೇ ಫೇವರ್ ಮಾಡ್ತಾ ಇತ್ತು. ಎಲ್ಲ ಪ್ರೆಡಿಕ್ಟರ್ಸು ಅವರು ಇವರು ಎಲ್ಲರೂ ದೈತ್ಯರ ಪಡೆ ಗುರು, ಅವ್ರ ಮುಂದೆ ನಾವು ಗೆಲ್ಲಕ್ಕಾಗತ್ತಾ, ಪ್ರೈಮ್ ಟೀಮ್ ವೆಸ್ಟ್ ಇಂಡೀಸ್ ಬಂದ್ಬಿಟ್ಟಿದೆ, ಅವ್ರ ಮೇಲೆ ಕಷ್ಟ ಗುರು, ಹಾಗೆ ಹಿಂಗೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಬಟ್ ಇವಾಗ ಅದೆಲ್ಲ ಉಲ್ಟಾ ಆಯಿತು. ನೀವು ದೈತ್ಯರಾಗಿದ್ದರೆ ನಾವು ಏನು ಕಮ್ಮಿ ಇಲ್ಲ ಸರ್ ಅಂತ ಬಂದು ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಸೂರ್ಯ ಹಾಗೂ ಅವರ ಕಂಪ್ಲೀಟ್ ಟೀಮು. ನಮ್ಮ ಭಾರತದ ಏನಂತ ಹೇಳ್ತೀರಾ, ಸೇನೆ ಅಂತಲೇ ಬರುತ್ತೆ. ಕಂಪ್ಲೀಟ್ ನಮ್ಮ ಇಂಡಿಯನ್ ಟೀಮ್ ಕಂಪ್ಲೀಟ್ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಹೇಳಬೇಕು. ಸ್ಟಾರ್ಟಿಂಗ್ ಫ್ರಮ್ ದ ಟಾಸ್ ಗೆದ್ದಿದ್ದೀವಿ ಗುರು. ಇವತ್ತು ಟಾಸ್ ಕೂಡ ಸೋತಿಲ್ಲ ನಾವು, ಅಷ್ಟು ಸೂಪರಾಗಿ ಆಡಿದ್ದೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ. ಯಾಕಪ್ಪ ಅಂದರೆ ಟಾಸ್ ವಾಸ್ ವೆರಿ ಕ್ರೂಷಿಯಲ್ ಇವತ್ತು, ಎಸ್ಪೆಷಲಿ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾದಲ್ಲಿ ಟಾಸ್ ತುಂಬ ಕ್ರೂಷಿಯಲ್ ಆಗುತ್ತೆ. ಅಂಥ ಒಂದು ಸಮಯದಲ್ಲಿ ದೇವರು ಕೂಡ ಕೈ ಬಿಡಲಿಲ್ಲ, ಟಾಸ್ ಕೂಡ ಗೆಲ್ತೀವಿ ಗುರು. ಇವತ್ತು ಯಾವ ಡಿಪಾರ್ಟ್ಮೆಂಟಲ್ಲೂ ಸೋಲಿಲ್ಲ ಗುರು. ಟಾಸನ್ನು ಗೆದ್ವಿ, ಮ್ಯಾಚನ್ನು ಗೆದ್ವಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಲ್ಮೋಸ್ಟ್ ಚೆನ್ನಾಗೇ ಆಯಿತು ಹೇಳಬೇಕು ಅಂತಂದರೆ. ಅದಾದ್ಮೇಲಿಂದ ಟಾಸ್ ಗೆದ್ದಾಗಿದ ತಕ್ಷಣ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತೀವಿ. ಅವರ ಬ್ಯಾಟಿಂಗಲ್ಲೂ ಇವತ್ತು ನಾವು ನೋಡ್ತೀವಿ, ಸ್ಟಾರ್ಟಿಂಗು ಅವ್ರನ್ನ ತುಂಬ ಈಸಿಯಾಗಿ ಹೊಡೆಯೋದಕ್ಕೆಲ್ಲ ಬಿಡಲ್ಲ. ನಾವು ಅಂದ್ಕೊಂಡಂಗೆ ನಾವು ಹೇಳಿದ್ವಿ, ಶೈ ಹೋಪ್ನ ಎಷ್ಟು ಆಡಿಸ್ತೀವೋ ಅಷ್ಟು ಒಳ್ಳೆಯದು. ಶೈ ಹೋಪ್ನ ನಾವೇನು ಕೆಟ್ಟ ಪ್ಲೇಯರ್ ಅಂತ ಹೇಳ್ತಲ್ಲ, ಶೈ ಹೋಪ್ ಈಸ್ ಗುಡ್ ಫಾರ್ ODIs ಆ್ಯಂಡ್ ಟೆಸ್ಟ್ ಗುರು. T20 ಅಂತ ಬಂತು ಅಂದರೆ ಚೆನ್ನಾಗಿ ಆಟ ಆಡಿಸ್ಬಿಡ್ಬೋದು. ಸೊ ಅವ್ರದ್ದು ನೀವೇ ನೋಡಿದ್ರಿ, 33 ಬಾಲ್ಗೆ 32 ರನ್ ಬರುತ್ತೆ. ಆಲ್ಮೋಸ್ಟ್ ರನ್ನೇ ಬಾಲ್ಗಿಂತ ಕಮ್ಮಿ, 100ಗಿಂತ ಸ್ಟ್ರೈಕ್ ರೇಟ್ ಕಮ್ಮಿನೇ ಇತ್ತು. ಸೊ ಅದೊಂದು ಸ್ವಲ್ಪ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಆಯಿತು ಅಂತಲೇ ಹೇಳಬೇಕು. ಸೊ ಸ್ಟಾರ್ಟಿಂಗ್ ಅವ್ರದ್ದು ವಿಕೆಟ್ ಹೋಗದಿದ್ದು ಸೊ ಒಳ್ಳೇದೇ ಆಯಿತು ನನ್ನ ಪ್ರಕಾರ. ಕ್ಯಾಚಸ್ ಡ್ರಾಪ್ ಆಗಿದ್ದು ಅಥವಾ ರನ್ಔಟ್ ಮಿಸ್ ಆಗಿದ್ದು ಎಲ್ಲ ಒಳ್ಳೇದೇ ಆಯಿತು ಅಟ್ ದಿ ಎಂಡ್ ಆಫ್ ಇಟ್. ಸೊ ಆಲ್ಮೋಸ್ಟ್ ನೋಡಿ, ಇವಾಗ ಓಪನರ್ಸ್ ಇದ್ದಾಗ ತುಂಬ ಡಾಟ್ ಬಾಲ್ಸ್ಗಳು ಬಂತು. ಓವರ್ ಆಲ್ 40 ಡಾಟ್ ಬಾಲ್ಸ್ ಇತ್ತು ವೆಸ್ಟ್ ಇಂಡೀಸಲ್ಲಿ. ಸೊ 40 ಡಾಟ್ ಬಾಲ್ಸಲ್ಲಿ ಓಪನರ್ಸ್ದು ಕಾಂಟ್ರಿಬ್ಯೂಷನ್ ಅದರಲ್ಲಿ ಜಾಸ್ತಿ ಇತ್ತು. ಅದು ಬಿಟ್ಟರೆ ನೀವು ಇನ್ನು ನೆಕ್ಸ್ಟ್ 14.3 ಓವರ್ಸಲ್ಲಿ ಏನು ಶೈ ಹೋಪ್ದು 33 ಬಾಲ್ಸ್ ತೆಗೆದುಬಿಟ್ರೆ ಇನ್ನು 14.3 ಓವರ್ಸಲ್ಲಿ 162 ರನ್ಸ್ ಹೊಡೆದಿದ್ದಾರೆ. ಸೊ ಹಾಗಾಗಿ ನೀವೇ ಅರ್ಥ ಮಾಡ್ಕೋಬೇಕು, ಶೈ ಹೋಪ್ನ ನಾವು ಆಡಿಸ್ಕೊಂಡಿದ್ದು ಎಷ್ಟು ಇಂಪಾರ್ಟೆಂಟು, ಕ್ರೂಷಿಯಲ್ ಆಯಿತು ಅಂತ. ಇಲ್ಲಾಂದರೆ 220, 225 ಬಂದುಬಿಟ್ಟಿರೋದು ಗುರು, ಅವಾಗ ಭಾರತಕ್ಕೇ ಕಷ್ಟ ಆಗಿರೋದು. ಸೊ ಅದೊಂದು ಸ್ವಲ್ಪ ಹಂಗಾಗಿದ್ದು ಒಳ್ಳೇದೇ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ರೋಷನ್ ಚೇಸ್ ಚೆನ್ನಾಗಿ ಆಡ್ತಾರೆ ಇವತ್ತು, 25 ಬಾಲ್ 40 ರನ್ ಹೊಡಿತಾರೆ. ಬಟ್ ಸ್ಟಿಲ್ ಡಾಟ್ ಬಾಲ್ಸ್ ಓಪನರ್ಸಿಂದನೇ ತುಂಬ ಜಾಸ್ತಿ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನಂತೂ. ದಟ್ಸ್ ಎ ಫ್ಯಾಕ್ಟ್ ಕೂಡ. ಅದಾದ್ಮೇಲಿಂದ ಓವರ್ ಆಲ್ ನಾವು ನೋಡಿದ್ವಿ ಅಂತಂದರೆ ಸಿಮ್ರನ್ ಹೆಟ್ಮೈಯರ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಬಟ್ ಅವಾಗ ಅವ್ರು ವಿಕೆಟ್ನ ಕಳ್ಕೊತಾರೆ. ಆ ಕ್ಯಾಚ್ ಹಿಡಿದಿದ್ದು ಕೂಡ ಸಂಜು ಸ್ಯಾಮ್ಸನ್ನೇ. ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಇತ್ತು ಇವತ್ತು. 12 ಬಾಲ್ಗೆ 27 ಹೊಡಿತಾರೆ. ಆಲ್ಮೋಸ್ಟ್ 250 ಸ್ಟ್ರೈಕ್ ರೇಟಲ್ಲಿ ಆಡ್ತಿರ್ತಾರೆ. ಬಟ್ ಅವ್ರ ವಿಕೆಟ್ ತುಂಬ ಇಂಪಾರ್ಟೆಂಟ್ ಆಯಿತು. ಸೊ ಅವ್ರ ವಿಕೆಟ್ ಹೋಗಿದ್ದು ಸಿಕ್ಕಾಪಟ್ಟೆ ಅನುಕೂಲ ಆಯಿತು ಟೀಮ್ ಇಂಡಿಯಾಗೆ. ಅದಾದ್ಮೇಲೆ ಶೆರ್ಫೇನ್ ರೂದರ್ಫೋರ್ಡ್ ಇವರು ಕಂಪ್ಲೀಟ್ ಟೂರ್ನಮೆಂಟಲ್ಲಿ ಒಂಥರ ಕಂಪ್ಲೀಟ್ ಒಂದು ಗ್ರೀನ್ ಪ್ಯಾಚಲ್ಲಿ ಆಡಿದ್ರು ಅಂತಲೇ ಹೇಳಬೇಕು. ತುಂಬ ಚೆನ್ನಾಗಿ ಆಡ್ಕೊಂಬಂದಿರ್ತಾರೆ ವೆಸ್ಟ್ ಇಂಡೀಸ್ ಅವ್ರಿಗೆ. ಇವತ್ತು ಅವರು ವಿಕೆಟ್ ಹೋಗಿದ್ದು ತುಂಬ ಅನುಕೂಲ ಆಗುತ್ತೆ ಭಾರತಕ್ಕೆ. ಇಲ್ಲ ಅಂತಂದರೆ ಈಸ್ ಲೈಕ್ ಎ ಬಿಗ್ ಮ್ಯಾಚ್ ಪ್ಲೇಯರು, ಬಿಗ್ ಟೈಮ್ ಪ್ಲೇಯರು. ತುಂಬ ಜಾಸ್ತಿ ರನ್ಸ್ನ ಕಮ್ಮಿ ಬಾಲ್ಸಲ್ಲಿ ಹೊಡೆಯೋ ತಾಕತ್ತಿರೋವಂಥ ಪ್ಲೇಯರು. ಆಮೇಲಿಂದ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ಗೆ ಹೇಳಿ ಮಾಡಿದಂಥ ಪ್ಲೇಯರು ಶೆರ್ಫೇನ್ ರೂದರ್ಫೋರ್ಡ್. ಕಂಪ್ಲೀಟ್ ಟೂರ್ನಮೆಂಟ್ ನೋಡ್ಕೊಂಬಂದಿರೋರು ಗೊತ್ತಿರುತ್ತೆ ಅನ್ಸುತ್ತೆ. ಅದಾದ್ಮೇಲೆ ರೋಮೆನ್ ಪೋವೆಲ್ 19 ಬಾಲ್ 34 ರನ್ ಹೊಡಿತಾರೆ. ಅವ್ರು ನಾಟ್ ಔಟ್ ಆಗಿ ಉಳ್ಕೊತಾರೆ. ಜೇಸನ್ ಹೋಲ್ಡರ್ ಅವರು ಕೂಡ 22 ಬಾಲ್ಗೆ 37 ಹೊಡಿತಾರೆ. ರೊಮ್ಯಾರಿಯೋ ಶೆಪರ್ಡ್ಗೆ ಬ್ಯಾಟಿಂಗೇ ಸಿಕ್ಕಲಿಲ್ಲ. ಯಾಕಪ್ಪ ಅಂತಂದರೆ ಓಪನರ್ಸೇ ಅಲ್ಲಿ 68 ಬಾಲ್ಗಳನ್ನ ಆಡ್ಬಿಟ್ಟಿರ್ತಾರೆ, 58 ಬಾಲ್ಗಳನ್ನ ಆಡ್ಬಿಡ್ತಾರೆ ಇನ್ಫ್ಯಾಕ್ಟು. ಸೊ ಹಂಗಾಗಿ ಇನ್ನು ಮಿಕ್ಕಿದ್ದು 62 ಬಾಲಲ್ಲಿ ರೊಮ್ಯಾರಿಯೋ ಶೆಪರ್ಡ್ ಅವ್ರಿಗೆ ಬ್ಯಾಟಿಂಗೇ ಬರಲಿಲ್ಲ. ಯಾಕೆಂದರೆ ಮಿಕ್ಕಿದವರೆಲ್ಲ ಆಡಿದ್ರು ಅದಕ್ಕೋಸ್ಕರ. ಸೊ ಅದು ಒಳ್ಳೇದೇ ಆಯಿತು, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಆ ದೈತ್ಯ ಇನ್ನೂ ಆಡಿದರೆ 220, 225 ಬಂದುಬಿಟ್ಟಿರೋದು ಗುರು, ಅವಾಗ ಭಾರತಕ್ಕೆ ಕಷ್ಟ ಆಗಿರೋದು. ಸೊ ಅವ್ರಿಗೆ ಬ್ಯಾಟಿಂಗ್ ಸಿಗದಿದ್ದೇ ಒಳ್ಳೇದಾಯಿತು. ಪಿಕ್ ಆಫ್ ದ ಬೌಲರ್ಸ್ ಅಂತಂದರೆ ಜಸ್ಪ್ರೀತ್ ಬುಮ್ರಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. 4 ಓವರ್ಗೆ 36 ರನ್ ಕೊಡ್ತಾರೆ, 2 ವಿಕೆಟ್ ಪಡ್ಕೊತಾರೆ. ಈಡನ್ ಗಾರ್ಡನ್ಸ್ ಪಿಚ್ಚು, ಇವತ್ತಿನ ಪಿಚ್ಚು ಬ್ಯಾಟಿಂಗಿಗೆ ತುಂಬ ಸಹಕಾರಿಯಾಗಿತ್ತು. ಸೊ ಅಂಥ ಒಂದು ಪಿಚ್ಚಲ್ಲಿ ಕೇವಲ 9 ರನ್ಸ್ ಎಕಾನಮಿ ಕೊಟ್ಟಿದ್ದು ಅತ್ಯಂತ ಒಳ್ಳೆ ಕಾಂಟ್ರಿಬ್ಯೂಷನ್ನು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟ್ ಕೂಡ ತೆಗಿತಾರೆ, ಅದನ್ನು ತುಂಬ ಕ್ರೂಷಿಯಲ್ ಆಯಿತು. ವರುಣ್ ಚಕ್ರವರ್ತಿ ಅವರು 40 ರನ್ ಕೊಟ್ಟರು, 1 ವಿಕೆಟ್ ಪಡ್ಕೊತಾರೆ. ಹರ್ದೀಪ್ ಸಿಂಗ್ ಯಾವುದೇ ವಿಕೆಟ್ ಪಡ್ಕೊಳ್ಳಲ್ಲ. ಬಟ್ ಅಕ್ಷರ್ ಪಟೇಲ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು ಗುರು, ಇವರಿಗೆ ವಿಕೆಟ್ಸ್ ಬರದೇ ಇರ್ಬೋದು. ಬಟ್ 4 ಓವರ್ಗೆ ಕೇವಲ 35 ರನ್ ಕೊಡ್ತಾರೆ, ಒಂದು ಲೆಸ್ ದೆನ್ 9 ರನ್ಸ್ ಎಕಾನಮಿ ಕೊಡ್ತಾರೆ. ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಬ್ಯಾಟ್ಸ್ಮನ್ನ ಡಾಟ್ ಬಾಲ್ಸ್ ಚೆನ್ನಾಗಿ ಮಾಡಿದ್ರು. ಸೊ ನಾವು ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಯಾವ ಥರ ಪ್ರಿಸರ್ವ್ ಮಾಡಿದ್ವಿ ಅಂತ ನೋಡ್ತೀವಿ. ಅವ್ರನ್ನ 4th ಬೌಲರ್ ಆಗಿ ತೊಗೊಂಬರ್ತೀವಿ ಇನ್ಫ್ಯಾಕ್ಟ್ ಜಸ್ಪ್ರೀತ್ ಬುಮ್ರಾ ಅವ್ರನ್ನ. ಯಾಕಪ್ಪ ಅಂತಂದರೆ ನಮಗೆ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗಿ ಬರ್ತೀವಿ ನಾವು ಇವತ್ತು. ಯಾಕಪ್ಪ ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ನಮಗೆ ಈ ದೊಡ್ಡ ದೈತ್ಯರು ಬರ್ತಾರಲ್ಲ, ಅವಾಗ ನಮಗೆ ಇವ್ರದ್ದು ಬೌಲಿಂಗ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಬಟ್ ನಾಟ್ ವೆನ್ ರೋಸ್ಟನ್ ಚೇಸ್ ಅಥವಾ ಶೈ ಹೋಪ್ ಆಡಬೇಕಾದ್ರೆ ಅಲ್ಲ ಅಂತ ಒಂದು ಸ್ವಲ್ಪ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ ಭಯಂಕರ
ಹೋಮ್ವರ್ಕ್ ಮಾಡಿ ಬಂದಿದ್ರು ಅಂತ ಹೇಳಕ್ ಖುಷಿ ಆಗುತ್ತೆ ಗುರು. ನಿಜವಾಗ್ಲೂ ಅತ್ಯದ್ಭುತವಾಗಿತ್ತು ಇವತ್ತಿನ ಪಂದ್ಯ ಅಂತೂ. ನಂಗಂತೂ ಸಖತ್ ಖುಷಿ ಆಯಿತು. ಎಸ್, ಆ ವಿಚಾರ ಎಲ್ಲ ನೋಡ್ತಾ ಬಂದ್ವಿ ಅಂತಂದರೆ ನಿಜವಾಗ್ಲೂ ಒಂದು ಪ್ರಾಪರ್ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಗುರು ಟೀಮ್ ಇಂಡಿಯಾ. ಅದ್ರ ಬಗ್ಗೆ ಕಂಪ್ಲೀಟ್ ಕ್ರೆಡಿಟ್ಸ್ ಕೊಡಲೇಬೇಕಾಗತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಾದ್ಮೇಲಿಂದ ಅವ್ರದ್ದು ನೋಡಿ, ಫಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅವರು 53 ಬಾಲ್ಗೆ 68 ರನ್ ಬರುತ್ತೆ. ಸೊ ಆಲ್ಮೋಸ್ಟ್ 9 ಓವರ್ಸ್ ಆಡ್ಬಿಟ್ಟಿರ್ತಾರೆ. ಬಂದಿರೋ ರನ್ಸ್ ಕೇವಲ 68. T20ನಲ್ಲಿ ಅದು ಕೋಲ್ಕತ್ತಾ ಅನ್ನೋ ಗ್ರೌಂಡಲ್ಲಿ ಅದು ಕಮ್ಮಿ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಲಾಸ್ಟಲ್ಲಿ ಬಂದಂಥ ಪಾರ್ಟ್ನರ್ಶಿಪ್ ತುಂಬ ಕ್ರೂಷಲ್ ಆಯಿತು. ಅವ್ರಿಗೆ 35 ಬಾಲ್ಗೆ 76 ರನ್ ಬರುತ್ತೆ. ಸೊ ಹಾಗಾಗಿನೇ ಅವರ ಸ್ಕೋರ್ 195ಕ್ಕೆ ಹೋಯಿತು. ಸೊ ನಿಜವಾಗ್ಲೂ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಂಥ ಜೇಸನ್ ಹೋಲ್ಡರ್ ಮತ್ತು ರೋಮನ್ ಪೋವೆಲ್ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲ ಅಂತಲೇ ಅವ್ರದ್ದು ಅದಕ್ಕಿಂತ ತುಂಬ ಕಮ್ಮಿ ರನ್ಸ್ ಬಂದುಬಿಟ್ರು. ಇನ್ನೂ ಈಸಿಯಾಗಿ ಚೇಸ್ ಮಾಡಿಬಿಟ್ರು ಅವ್ರು ಇಂಡಿಯಾಗೆ. ಬಟ್ ಒಂದು ಚಾಲೆಂಜಿಂಗ್ ಸ್ಕೋರ್, ಒಂದು ಅಬೌವ್ ಪಾರ್ ಸ್ಕೋರ್ ಬಂತು ಅಂತಲೇ ಹೇಳಬೇಕು. 195 ತುಂಬ ಕಮ್ಮಿ ಅಂತೂ ಏನಲ್ಲ, ಪಾರ್ ಸ್ಕೋರ್ ಅಂತಲೇ ಹೇಳ್ಬೋದು. ಬಟ್ ಚೇಸ್ ಮಾಡೋಕ್ಕಾಗಲ್ವಾ? ಆಗತ್ತೆ ಗುರು. ಯಾಕೆಂತಂದರೆ ಪರ್ ಓವರ್ 10 ರನ್ಸ್ ಅಷ್ಟು ಹೊಡ್ಕೊಂಡೋದ್ರೆ ಗೆಲ್ಬೋದು. ಪಾರ್ ಸ್ಕೋರ್ ಹಂಗಂತೂ ತುಂಬ ಕಮ್ಮಿನೂ ಅಲ್ಲ. ಯಾಕಪ್ಪ ಅಂತಲೇ ನೋಡಿ, ಇವಾಗ ಹಿಸ್ಟ್ರಿ ಎಲ್ಲ ನೋಡ್ತಾ ಬಂದ್ವಿ ಅಂತಂದರೆ 173ಗಿಂತ ಜಾಸ್ತಿ ಚೇಸೇ ಮಾಡಿಲ್ಲ, ಅದೆಲ್ಲ ನೋಡ್ತಾ ಬಂದ್ವಿ. ಬಟ್ 195ನ ಚೇಸ್ ಮಾಡಿದ್ದು ಇವತ್ತು ಇತಿಹಾಸ ಪುಟಗಳಲ್ಲಿ ಭಾರತ ಹೆಸರನ್ನು ದಾಖಲಿಸ್ತು. ಒಂಥರ ಬೇಕಾಗಿರುವಂಥ ರೆಕಾರ್ಡ್. ಬಟ್ ನಮ್ಮ ಭಾರತದ ಬ್ಯಾಟಿಂಗ್ ಶುರು ಆಗ್ತಿದ್ದಂಗೆ ಆಘಾತ ಗುರು. ಅಭಿಷೇಕ್ ಶರ್ಮಾ 10 ರನ್ಗೆ ಔಟ್ ಹೋಗ್ತಾರೆ. ಅದಾದ್ಮೇಲಿಂದ ಇಶನ್ ಕಿಶನ್ ಅವರು ಕೂಡ 10 ರನ್ಗೆ ಹೋಗ್ತಾರೆ. ಬಟ್ ಓಪನರ್ ಆಗಿ ಅಭಿಷೇಕ್ ಶರ್ಮನ್ ಜೊತೆ ಇನ್ನೊಬ್ಬ ಬಂದಿದ್ರಲ್ಲ, ನಮ್ಮ ಚೇಠ ಸಂಜು ಸ್ಯಾಮ್ಸನ್. ಒಂದು ವಿಚಾರ ಹೇಳ್ಬಿಡ್ತೀನಿ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಸಂಜು ಸ್ಯಾಮ್ಸನ್ ಅವ್ರಿಗೆ ಹಲವಾರು ಬಾರಿ ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸನ್ ಅದು ಇದು ಏನೇನೆಲ್ಲ ಆಗ್ತಿರತ್ತೆ, ಸುಮ್ಮನೆ ಇರ್ತಾರೆ ಪಾಪ ಅವರು. ಅದಾದ್ಮೇಲೆ ಹಲವಾರು ಬಾರಿ ಚಾನ್ಸ್ ಸಿಗತ್ತೆ. ಬಟ್ ದೇವರು ಅವ್ರ ಸೈಡಲ್ಲಿ ಇರಲಿಲ್ಲ. ಆವಾಗ ಅನ್ಫಾರ್ಚುನೇಟ್ ಡಿಸ್ಮಿಸಲ್ಗಳಾಗುತ್ತೆ. ಇವತ್ತು ಸ್ಕ್ವಾಡಲ್ಲಿ ಸೆಲೆಕ್ಷನ್ ಆಗಿರುತ್ತೆ. ಅದಾದ್ಮೇಲಿಂದ ದೇವರು ಕೂಡ ಅವ್ರ ಸೈಡಲ್ಲಿ ಇರ್ತಾರೆ. ಅವ್ರು ಹೊಡೆಯುವಂಥ ಶಾರ್ಟ್ಸ್ಗಳು ಎಲ್ಲ ತುಂಬ ಸರಾಗವಾಗಿ ಬರ್ತಿರುತ್ತೆ. ಕಂಪ್ಲೀಟ್ ಮ್ಯಾಚ್ ವಿನಿಂಗ್ ನಾಕ್ ಆಡ್ತಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗ್ತಾರೆ. ಇಂಥ ಒಂದು ಇನ್ನಿಂಗ್ಸ್ ಸಂಜು ಸ್ಯಾಮ್ಸನ್ಗೆ ಕಾಯ್ತಾ ಇತ್ತು. ಆ ದೇವರೇ ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಕಂಪ್ಲೀಟಾಗಿ 2 ಕೈಯಲ್ಲಿ ತೊಗೊತಾರೆ ಸಂಜು ಸ್ಯಾಮ್ಸನ್ ಅವರು. ಸೂಪರಾಗಿ ಆಡ್ತಾರೆ, ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಅದು ಏನು ಮಸ್ಟ್ ವಿನ್ ಗೇಮಲ್ಲಿ ಗೆಲ್ಸ್ಕೊಡ್ತಾರೆ ಟೀಮ್ ಇಂಡಿಯಾನ ಸೆಮಿಫೈನಲ್ಸ್ಗೆ ಇಂಗ್ಲೆಂಡ್ ವಿರುದ್ಧ. ಅತ್ಯುತ್ತಮ ಮ್ಯಾಚು, ಸೂಪರಾಗಿ ಆಡ್ತಾರೆ. ಕಂಪ್ಲೀಟ್ಲಿ 1 ಮ್ಯಾನ್ ಶೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಸೂಪರಾಗಿ ಆಗ್ತಾರೆ. ಯಾಕೆಂದರೆ ನಮ್ಮ ಕ್ಯಾಪ್ಟನ್ ಕೂಡ ಇವತ್ತು ಫೇಲ್ ಆದರು ಅಂತಲೇ ಹೇಳಬೇಕು. 16 ಬಾಲ್ಗೆ 18 ರನ್ ಹೊಡಿತಾರೆ. ಬಟ್ ಟೈಮ್ ತೊಗೊಂಡು ಅದಾದ್ಮೇಲೆ ಇಂಪ್ರೂವೈಸ್ ಮಾಡ್ಕೊತಾರೆ ಅನ್ನೋ ಜೊತೆಗೆ ಔಟ್ ಹೋಗ್ತಾರೆ. ಬಟ್ ತಿಲಕ್ ವರ್ಮಾ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ಅತ್ಯುತ್ತಮವಾಗಿ ಆಡಿದ್ರು ರೀ. ಎಸ್ಪೆಷಲಿ ಜಿಂಬಾಬ್ವೆ ಮ್ಯಾಚ್ ಆದಮೇಲಿಂದ ಕಂಪ್ಲೀಟ್ಲಿ ಒಂಥರ ಟ್ರಾನ್ಸ್ಫಾರ್ಮ್ಡ್ ಆಗೋಗಿದ್ದಾರೆ. ಜಿಂಬಾಬ್ವೆ ಮ್ಯಾಚ್ಗಿಂತ ಮುಂಚೆ ಏನೇನೆಲ್ಲ ಕ್ರಿಟಿಕ್ಸ್ ಬಂತು ಇವ್ರ ಮೇಲೆ, ಏನೇನೆಲ್ಲ ಬೈದರು ಜನ ಇವ್ರನ್ನ. ಕಂಪ್ಲೀಟ್ಲಿ ಒಂಥರ ಕಾಂಟ್ರವರ್ಸಿ ಆಗೋಗಿತ್ತು, ಆ ಥರ ಆಗೋಗಿತ್ತು. ಬಟ್ ಅಂಥ ಸಮಯದಲ್ಲಿ ಧೃತಿಗೆಡಲಿಲ್ಲ. ನಮ್ಮ ಟೀಮ್ ಕೂಡ ಅವ್ರನ್ನ ಬ್ಯಾಕಪ್ ಮಾಡುತ್ತೆ. ಅಗೇನ್ಸ್ಟ್ ಜಿಂಬಾಬ್ವೆ 275 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. 16 ಬಾಲ್ಗೆ 44 ರನ್ ಹೊಡಿತಾರೆ. ಆ ನಂಬರ್ಸ್ ಕೂಡ ನಂಗೆ ಜ್ಞಾಪಕ ಇದೆ, ಅಷ್ಟು ಸೂಪರಾಗಿ ಆಡ್ತಾರೆ. ಅದಾದ್ಮೇಲಿಂದ ಇವತ್ತು ಕೂಡ ಬಂದು 15 ಬಾಲ್ಗೆ 27 ರನ್ ಹೊಡಿತಾರೆ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಸಂಜು ಸ್ಯಾಮ್ಸನ್ಗೆ ಬೇಕಾದಂತಹ ಸಾಥ್ ತಂದು ಕೊಡ್ತಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರ ಕೆಲಸ ಮಾಡಿ ಹೋಗ್ತಾರೆ. ಶಿವಮ್ ದುಬೆ ಕೂಡ 2-4 ಹೊಡಿತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಎ 1 ಮ್ಯಾನ್ ಶೋ ಫ್ರಮ್ ಸಂಜು ಸ್ಯಾಮ್ಸನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರಾಗಿ ಆಡಿದ್ರು ಗುರು, ಸಖತ್ತಾಗಿ ಆಡಿದ್ರು. ಒಂಥರ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸು, ಅದಾದ್ಮೇಲೆ ಆ ಪ್ಲೇಸ್ಮೆಂಟ್ ಇರ್ಬೋದು, ಆ ಟೈಮಿಂಗ್ ಇರ್ಬೋದು, ಅದಾದ್ಮೇಲೆ ಆ 6 ಹಿಟ್ಟಿಂಗ್ ಎಬಿಲಿಟಿ ಇರ್ಬೋದು, ಕಂಪ್ಲೀಟ್ಲಿ ಎಲ್ಲನೂ ಕೈಗೂಡ್ತು ಇವತ್ತು ಸಂಜು ಸ್ಯಾಮ್ಸನ್ ಅವ್ರಿಗೆ. ಅತ್ಯದ್ಭುತವಾದ ಪಂದ್ಯ ಆಯಿತು ಸಂಜು ಸ್ಯಾಮ್ಸನ್ ಅವ್ರಿಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದ್ರು ಸಂಜು ಸ್ಯಾಮ್ಸನ್. ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲಲ್ಲೇ ಆಡಿದ್ರು. ಪಂದ್ಯನ ಸ್ಟಾರ್ಟಿಂಗ್ ಆ್ಯಸ್ ಎನ್ ಓಪನರ್ ಆಗಿ ಬಂದು 19.3 ಓವರ್ಸ್ವರೆಗೂ ಆಡಿ ಮ್ಯಾಚ್ನ ಮುಗಿಸ್ಬಿಟ್ಟು ಹೋಗೋ ಸ್ಯಾಟಿಸ್ಫ್ಯಾಕ್ಷನು ಸಂಜು ಸ್ಯಾಮ್ಸನ್ ಅವ್ರಿಗೆ ಇವತ್ತು ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ. ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಸ್ಯಾಟಿಸ್ಫೈ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ನಿಜವಾಗ್ಲೂ ಈ ದಿನಕ್ಕೋಸ್ಕರ ಅವರು ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ರು. ಹಿ ಡಿಸರ್ವ್ಸ್ ಇಟ್ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದಾದ್ಮೇಲಿಂದ ಅಕೀಲ್ ಹುಸೇನ್ 2 ಓವರ್ಗೆ 1 ವಿಕೆಟ್ ತಗೊಂಡ್ರು, 22 ರನ್ ಕೊಡ್ತಾರೆ. ಎಕ್ಸ್ಪೆನ್ಸಿವ್ ಆದರೂ ಗುರು. ಯಾಕೆಂದರೆ ಇವತ್ತು ಅಕೀಲ್ ಹುಸೇನ್ನ ಅವ್ರು ಆ್ಯಡ್ ಮಾಡ್ಕೊಂಡಿತ್ತು. ಅದು ಯಾರ ಜಾಗದಲ್ಲಿ? ಬ್ರೆಂಡನ್ ಕಿಂಗ್ ಜಾಗದಲ್ಲಿ. ಬ್ರೆಂಡನ್ ಕಿಂಗ್ ನಾವು ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ವಿ, 10 ಬಾಲ್ಗೆ ಪಾಪ 21 ರನ್ ನೋಡಿರ್ತಾರೆ, ಅವ್ರನ್ನ ಕೂಡಿಸ್ತಾರೆ. ಅದಾದ್ಮೇಲೆ ಜೇಸನ್ ಹೋಲ್ಡರ್ ಪಿಕ್ ಆಫ್ ದ ಬೌಲರ್ಸ್ ಅಂತ ಹೇಳಬೇಕು. ಯಾಕಂದರೆ 4 ಓವರ್ಗೆ 38 ರನ್ ಕೊಟ್ಟರು, 2 ವಿಕೆಟ್ ಪಡ್ಕೊತಾರೆ. ಅದೊಂದು ರೊಮ್ಯಾರಿಯೋ ಶೆಪರ್ಡ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಾರೆ. ಗುಡಕೇಶ್ ಮೋಟಿ ವಿಕೆಟ್ಲೆಸ್ಸು. ಶಮಾರ್ ಜೋಸೆಫ್ 2 ವಿಕೆಟ್ ತೆಗೆದ್ರೂ 42 ರನ್ ಕೊಡ್ತಾರೆ. ರಾಸ್ಟನ್ ಚೇಸ್ ವಿಕೆಟ್ಲೆಸ್ಸು. ಸೊ ನಮ್ಮವ್ರು 19.3 ಓವರ್ಸ್ಗೆ ಚೇಸ್ ಮಾಡಿಬಿಡ್ತೀವಿ ನಾವು. ಆಲ್ಮೋಸ್ಟ್ 196 ಬೇಕಾಗಿರುತ್ತೆ. ಬಟ್ ಒಂದೇ ಒಂದು ವಿಚಾರ ಬೇಜಾರಾಗಿದ್ದು ಸ್ವಲ್ಪ ಸ್ಲೈಟಾಗಿ ಅಂತಂದರೆ ಸಂಜು ಸ್ಯಾಮ್ಸನ್ ಅವರು 97ಗೆ ತೃಪ್ತಿ ಪಡ್ಕೋಬೇಕಾಗತ್ತೆ. ಔಟ್ ಆಗಲಿಲ್ಲ, ಬಟ್ ಅಲ್ಲಿಗೆ ಸ್ಕೋರ್ ಮುಗ್ದೋಯ್ತಲ್ಲ.
ವೆಲ್ ಡಿಸರ್ವ್ ಸೆಂಚುರಿ ಮಿಸ್ ಆಯಿತು. ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಈ 97 ಯಾವ 100ಗೂ ಕಮ್ಮಿ ಇಲ್ಲ ಗುರು. ಅದು ನೋಡಿ, ಗೌತಮ್ ಗಂಭೀರ್ ಕ್ಯಾಪ್ಟನ್ಸಿನಲ್ಲಿ 97 ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಗೌತಮ್ ಗಂಭೀರ್ ಅವರು ಕೂಡ ವರ್ಲ್ಡ್ ಕಪ್ಪಲ್ಲಿ 97 ಹೊಡೆದಿರ್ತಾರೆ. ಸೊ ಆ 97 ಕೂಡ ಯಾವ 100ಗೂ ಕಮ್ಮಿ ಇಲ್ಲ. ಈ 97 ಅನ್ನೋ ಮ್ಯಾಜಿಕ್ ನಂಬರು ತಂಡಾನೇ ಗೆಲ್ಸ್ಕೊಡುತ್ತೆ ಅಂತಂದರೆ ಸೆಂಚುರಿಗಿಂತ ತುಂಬ ಮಹತ್ವವಾದದ್ದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಸೆಂಚುರಿಗೂ ಕಮ್ಮಿ ಇಲ್ಲ ಈ 97 ನಂಬರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೌತಮ್ ಗಂಭೀರ್ಗೂ ಗೊತ್ತಿರುತ್ತೆ, ಇವತ್ತು ಸಂಜು ಸ್ಯಾಮ್ಸನ್ ಅವ್ರಿಗೂ ಗೊತ್ತಾಗಿರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನಮ್ಮದು ಪಾರ್ಟ್ನರ್ಶಿಪ್ಸ್ಗಳು ಎಲ್ಲನೂ ಚೆನ್ನಾಗಿ ಬರ್ತಾನೆ ಹೋಗಿತ್ತು. ಇನ್ಫ್ಯಾಕ್ಟ್ ಅಭಿಷೇಕ್ ಶರ್ಮಾ ಅವ್ರು ಸ್ವಲ್ಪ ಬೇಗ ಔಟ್ ಆಗ್ತಾರೆ, ಬಟ್ ಸ್ಟಿಲ್ ಅದು 29 ರನ್ ಪಾರ್ಟ್ನರ್ಶಿಪ್ ಬಂದಿತ್ತು. ಅದಾದ್ಮೇಲಿಂದ ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸನ್ 58 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ತಿಲಕ್ ವರ್ಮಾ ಅವ್ರ ಜೊತೆ 42 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಹಾರ್ದಿಕ್ ಪಾಂಡ್ಯ ಜೊತೆ 38 ರನ್ ಕಾಂಟ್ರಿಬ್ಯೂಷನ್ ಬರುತ್ತೆ. ಅದಾದ್ಮೇಲೆ ಶಿವಮ್ ದುಬೆ ಜೊತೆ 6 ಬಾಲ್ಗೆ 20 ರನ್ ಕಾಂಟ್ರಿಬ್ಯೂಷನ್ ಬಂದ್ಬಿಡುತ್ತೆ. ಓವರ್ ಆಲ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಗುರು, ಬ್ಯಾಲೆನ್ಸ್ ಸೈಡ್ ಆಗಿತ್ತು. ಎಸ್, ಐ ಅಗ್ರಿ, ಸ್ವಲ್ಪ ಕ್ಯಾಚಿಂಗ್ ಎಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಡ್ರಾಪ್ಸ್ಗಳೆಲ್ಲ ಜಾಸ್ತಿ ಆಗಿದೆ ಅಂತ. ಬಟ್ ಡ್ರಾಪ್ಸ್ಗಳೆಲ್ಲ ಇದ್ರೂ ನಾವು ಗೆಲ್ತಿದ್ದೀವಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ, ಕ್ಯಾಚಿಂಗ್ ಎಫಿಷಿಯನ್ಸಿ ಎಲ್ಲ ಸ್ವಲ್ಪ ಇಂಪ್ರೂವ್ ಆಯಿತು ಅಂತಂದರೆ ಇನ್ನು ನಮ್ಮನ್ನ ಸ್ಟಾಪ್ ಮಾಡೋರೇ ಯಾರೂ ಇರಲ್ಲ ರೀ. ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ, ಸೊ ಅದೆಲ್ಲ ಸೆಮಿಫೈನಲ್ಸಲ್ಲಿ, ಫೈನಲ್ಸಲ್ಲಿ ಅದೆಲ್ಲ ಕರೆಕ್ಟ್ ಮಾಡಿಕೊಂಡು ಆರಾಮಾಗಿ ವಾಪಸ್ ಹತ್ತಿ ಪಡ್ಕೊತಾರೆ ಅಂತ ಅನಿಸ್ತಾ ಇದೆ, ಎಸ್ಪೆಷಲಿ ಫೀಲ್ಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಎಸ್, ಅದಾದ್ಮೇಲೆ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಉಪಯೋಗಿಸ್ಬೇಕು ರನ್ಔಟಲ್ಲಿ, ಯಾಕೆಂದರೆ ನೆಕ್ಸ್ಟ್ ಬರೋ ಹಂತ ತುಂಬ ಕ್ರಿಟಿಕಲ್ ಹಂತಗಳು, ಸೆಮಿಫೈನಲ್ಸು ಆಮೇಲೆ ಫೈನಲ್ಸು. ಸೊ ಇನ್ನೂ ಜಾಸ್ತಿ ಫೋಕಸ್ಡ್ ಆಗಿ ಇನ್ನೂ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ನ ಉಪಯೋಗಿಸಿದ್ರೆ ನಿಜವಾಗ್ಲೂ ಹಾದಿ ಸುಗಮ ಆಗ್ತಾ ಹೋಗುತ್ತೆ. ನೋಡೋಣ 2024 ವರ್ಲ್ಡ್ ಕಪ್ ರಿಪೀಟ್ ಆಗುತ್ತಾ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾನೇ ಅಂತ ಕಾದು ನೋಡೋಣ. ಎಸ್, ಇಷ್ಟೋ ತನಕ ಯಾರ್ಯಾರು ನನ್ನ ಜೊತೆ ಜಾಯ್ನ್ ಆಗಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಧನ್ಯವಾದಗಳು. ಹಾಗೆ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ಎಲ್ಲರೂ ಬರೀ ನೋಡ್ತಾ ಇದ್ದಾರೆ, ಬಟ್ ನಾನ್ ಸಬ್ಸ್ಕ್ರೈಬರ್ಸೇ ನೋಡ್ತಾ ಇದ್ದಾರೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಧನ್ಯವಾದಗಳು, ನಮಸ್ಕಾರ. ಟೀಮ್ ಇಂಡಿಯಾ ಸೂಪರ್ ಸಖತ್ತಾಗಿ ಆಡಿದ್ದಾರೆ. ಸಂಜು ಸ್ಯಾಮ್ಸನ್ ಅಣ್ಣಂಗೆ ಜೈ ಅಂತಲೂ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಧನ್ಯವಾದಗಳು, ನಮಸ್ಕಾರ, ಶುಭ ದಿನ.